ಕರ್ತನಿಗೆ ಶುಭಗಳು, ನಮ್ಮೆಲ್ಲರಿಗೆ ಶುಭಗಳು. ನೋಡ್ರಿ, ಲೂಕ ಬರೆದ ಪತ್ರಿಕೆ 5 ಅಧ್ಯಾಯ 5ನೇ ವಚನ. ಅವರು ರಾತ್ರಿ ಮಿನಿ ಹಿಡಿಯೋಕೆ ಹೋಗಿದ್ದಾರೆ. ಯಾರು? ಪ್ಯಾತೂರು, ಯಾಕೋಬು, ಯೋಹಾನು. ಏನೂ ಸಿಗಲಿಲ್ಲ. ರಾತ್ರಿ ಎಲ್ಲ ಪ್ರಯಾಸಪಟ್ಟರು, ಆದರೆ ಏನೇನು ಅವರಿಗೆ ಸಿಗಲಿಲ್ಲ. ಏಕೆ? ಯೇಸು ಕ್ರಿಸ್ತನು ಏನು ಹೇಳಿದ್ದಾನೆ? ನೀವು ಸೇವೆ ಮಾಡಿರಿ, ನನಗೆ ಶಿಷ್ಯರಾಗಿರಿ, ನನ್ನ ಕೆಲಸ ಮಾಡಿರಿ ಅಂದರೆ ಓಹೋ ಆಹಾ ಅಂತಂದು ಶರೀರಧಾರಿಯಾಗಿದ್ದಾಗ ಎಲ್ಲ ಹೂ ಅಂದಿದ್ದಾರೆ. ಆದರೆ ಒಂದು ದಿನ ಬಂದಿದೆ, ಮರಣಕ್ಕೆ ಅಪ್ಪಿಸ್ಕೊಂಡು ಬಿಟ್ಟ. ಯೇಸು ಕ್ರಿಸ್ತನು ತಾನೇ ಒಪ್ಪಿಸ್ಕೊಂಡಾನರಿ, ತಾನೇ ಸಿಲುಬೆಗೆ ಒಪ್ಪಿಸ್ಕೊಂಡಿದ್ದಾನೆ. ತಂದೆ, ನಾನು ಏನು ಮಾಡಬೇಕು ಅಂತ ಅಂದರೆ, ನೀನು ಸಿಲುಬೆ ಹತ್ತಬೇಕು ಮಗನೇ, ನಾನು ಶಾಸನ ಮಾಡಿದ್ದೀನಿ, ಆ ಶಾಸನೆಯನ್ನು ನೀನು ನೆರವೇರಿಸಬೇಕು, ಸಿಲುಬೆ ಹತ್ತಬೇಕು. 3 ಸಲ ಕೇಳಿದ್ದಾನೆ. ಆದರೆ 3 ಸಲ ಕೇಳಿದಾಗ 3 ಸಲ ಕೂಡ ನೀನು ಸಿಲುಬೆ ಹತ್ತಬೇಕು ಮಗನೇ, ನೀನು ಸಿಲುಬೆ ಹತ್ತಬೇಕು ಮಗನೇ, ನೀನು ಸಿಲುಬೆ ಹತ್ತಬೇಕು ಮಗನೇ ಅಂತಂದು ಹೇಳಿದಾಗ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಆತ್ಮದಲ್ಲಿ ಶಕ್ತಿ ಇಲ್ಲ, ಹೆದರಿಕೆ, ಭಯ. ಏನು ಮಾಡಿಬಿಟ್ರು? ನಾವು ಹೋರಾಡುತ್ತಿರುವುದು ಅಪವಾದಿ ಸಂಬಂಧದಲ್ಲಿ, ದುರಾತ್ಮ ಶಕ್ತಿಗಳಿಂದ, ದುಷ್ಟಶಕ್ತಿಗಳಿಂದ, ಅಂಧಕಾರ ಶಕ್ತಿಗಳಿಂದ ನಾವು ಹೋರಾಡುತ್ತಿದ್ದೇವೆ. ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಇರುತ್ತೆ. ಈಗ ನಾವು ಹೋರಾಡುತ್ತಿರೋದು ದುರಾತ್ಮ ಶಕ್ತಿಗಳಿಂದ, ದುಷ್ಟಶಕ್ತಿಗಳಿಂದ, ಅಂಧಕಾರ ಶಕ್ತಿಗಳಿಂದ ನಾವು ಹೋರಾಡ್ತಾ ಇದ್ದೀವಿ. ಈಗ ಪ್ರಾರ್ಥನೆ ಮಾಡಂದರೆ ಹೆಂಗೆ ಮಾಡ್ತಾರೆ ಇವರು? ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಯಾಕೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ? ಅವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಅವ್ರ ಮನಸ್ಸಿಲ್ಲ. ಯಾಕೆಂದರೆ ಅದು ಕಷ್ಟದಿಂದ ಇದ್ದ ಕೆಲಸ, ಇವ್ರಿಗೆ ಗೊತ್ತಿಲ್ಲ. ಈಗ ಕೇಳ್ತಾ ಇದ್ದಾರೆ, ಆ ಸ್ಟೇಜಿಗೆ ಹೋಗ್ತಾರೆ ನೋಡ್ರಿ, ನಿದ್ದೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ ಪಾಸ್ಟ್ರವರು. ಆದರೆ ಇವ್ರು ಕೇಳಲ್ಲ. ಎಲ್ಲ ಹೇಳ್ತಾರೆ, ಕೇಳ್ತಾರೆ, ಬಿಟ್ಬಿಡ್ತಾರೆ. ಕೇಳ್ದಂಗೆ ಕೇಳ್ತಾರೆ, ಬಿಟ್ಟಂಗೆ ಬಿಟ್ಬಿಡ್ತಾರೆ. ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಟುಬಿಡ್ತಾರೆ. ಯಾಕೆ? ಅವ್ರಿಗೆ ಮನಸ್ಸಿಲ್ಲ. ಅವರಿಗೆ ನನಗೋಸ್ಕರ ಯೇಸು ನನ್ನ ಪ್ರಾಣ ಬಿಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪರಲೋಕ ಕೊಟ್ಟಿದ್ದಾನೆ ಅಂತಂದು ಅವರು ಕೇಳಲ್ಲ. ಹೃದಯದಲ್ಲಿ ಪಶ್ಚಾತ್ತಾಪವಿಲ್ಲ, ದೇವರಂದರೆ ಭಯವಿಲ್ಲ. ನೋಡ್ರಿ, ಆ ರಾತ್ರಿ ಲೂಕ ಸುವಾರ್ಥ 5ನೇ ಅಧ್ಯಾಯ 5ನೇ ವಚನ. ಗುರುವೇ, ರಾತ್ರಿ ಎಲ್ಲ ಪ್ರಯಾಸಪಟ್ಟರು, ಏನೂ ಸಿಕ್ಕಲಿಲ್ಲ. ಏನ್ರಿ? ರಾತ್ರಿ ಎಲ್ಲ ಪ್ರಯಾಸಪಟ್ರಂತ ಏನೂ ಸಿಕ್ಕಲಿಲ್ಲಂತೆ ಇವರಿಗೆ, ಏನೂ ಸಿಗಲಿಲ್ಲಂತೆ. ಆದರೆ ನಿನ್ನ ಮಾತಿನ ಮೇಲೆ ಬಲಿಯನ್ನು ಹಾಕುತ್ತೇವೆ. ನಾವು ನನ್ನ ಕೆಲಸ ಮಾಡಿಲ್ಲ, ನಾನು ಪ್ರೀತಿಸ್ತೀನಿ, ಅವರ ರೂಟಿಗೆ ಹೋಗ್ತೀನಿ, ಅವರಿಗೆ ನಾನು ಹೇಳ್ತೀನಿ, ಹೇಳಿದ್ದನ್ನು ನಾನು ಕೇಳ್ತೀನಿ, ಅವ್ರನ್ನ ಸಂತೋಷಪಡಿಸ್ತೀನಿ, ಅವ್ರನ್ನ ಆಶೀರ್ವದಿಸ್ತೀನಿ, ಅವ್ರನ್ನ ಬಲಗೊಳಿಸ್ತೀನಿ, ಅವ್ರನ್ನ ಸ್ಥಿರಗೊಳಿಸ್ತೀನಿ. ಸೇವೆ ಮಾಡೋತಂದು ನಿನಗೆ ಹೇಳಿದಾಗ ನಿನಗೆ ಎಲ್ಲ ನಿಮ್ಮ ಮನೆಯನ್ನು ತುಂಬಿಸುತ್ತಾನೆ, ನಿನಗೆ ಸಮಾಧಾನ ಕೊಡ್ತಾನೆ, ನಿನ್ನ ಮಕ್ಕಳನ್ನು ಬೆಳೆಸ್ತಾನೆ. ದೇವರು ಸುಮ್ಮನೆ ಬಿಟ್ಟು ಹೋಗಲ್ಲ ನನ್ನ ಸೇವೆ ಮಾಡೋಂತಂದು. ಎಲ್ಲ ಸಮಾಧಾನ ಕೊಟ್ಟು ನಿನ್ನಿಂದ ಕೆಲಸ ಮಾಡಿಸ್ಕೊಳ್ತಾನೆ. ಹಾಗೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ. ನೋಡಪ್ಪ, ನೀನು ಹೇಳಿದೀಯಾ, ನೀನು ಹೇಳ್ದಂಗೆ ನಾನು ಬಲೆ ಹಾಕ್ತೀನಿ, ನಿನ್ನ ಮಾತಿಗೆ ನಾವು ಗೌರವ ಕೊಡ್ತೀವಿ ಅಂತ ಅದನ್ನು ಹಾಕಿದ ಮೇಲೆ ಮೀನುಗಳು ರಾಶಿ 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 ರಾಶಿಯಾಗಿ ಸಿಕ್ಕಾಕೊಂಡು ಬಿಟ್ಟು ಬಲೆಗೆ. ಆ ಬಲೆಗಳು ಹರಿದು ಹೋಗ್ತಾ ಇದ್ದಾವೆ. ಅವರು ಮತ್ತೊಂದು ದೋಣಿಯನ್ನು ಕೇಳಿ ಆ ಪಾಲುಗಾರರನ್ನು ಕೇಳಿದಾಗ ಕೂಗಿಕೊಂಡು ಸನ್ನೆ ಮಾಡಿ ಪೇತೂರು, ಯೋಹಾನ, ಯಾಕೋಬನು ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಅಂತ ಪಶ್ಚಾತ್ತಾಪ ಬಿಡ್ತಾ ಇದ್ದಾರೆ. ಇವರು ಯೇಸು ಕ್ರಿಸ್ತರು ಬಂದುಬಿಟ್ಟಿದ್ದಾರಪ್ಪ, ನಮಗೋಸ್ಕರ ಬಂದುಬಿಟ್ಟಿದ್ದಾರೆ, ಸ್ವಾಮಿ ನಾವು ಪಾಪಾತ್ಮರು, ನಮ್ಮನ್ನು ಬಿಟ್ಟು ಹೋಗ್ಬಿಡು ಅಂತಂದು ಹೇಳ್ತಾ ಇದ್ದಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ದೇವರು ನಮಗೆ ಕೃಪೆ ಕೊಡ್ತಾರೆ, ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ, ದೇವರು ನಮ್ಮ ಕೆಲಸ ಮಾಡಂತಂದು ಹೇಳ್ತಾ ಇದ್ದಾರೆ. ನೋಡ್ರಿ, ಮತ್ತಿಯ ಸುವಾರ್ಥ 18ನೇ ಅಧ್ಯಾಯ 18ನೇ ವಚನ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಪರಲೋಕದಲ್ಲಿ ಅದನ್ನು ಕಟ್ತೀರಾ. ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದನ್ನು ಭೂಲೋಕದಲ್ಲಿ ಬಿಚ್ಚುತ್ತೀರಾ.
ಪರಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಭೂಮಿಯಂದು ಏನು ಬಿಚ್ಚುತ್ತೀಯೋ ಪರಲೋಕದಲ್ಲಿ ಬಿಚ್ತೀಯ. ಪರಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಭೂಲೋಕದೊಂದು ಬಿಚ್ತೀಯ. ಏನಂದರೆ ಇದು ನಿನ್ನ ಮನಸ್ಸು ಶರೀರ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ಆತ್ಮ ಕಾರ್ಯಗಳು ಮಾಡ್ತಾ ಇದೆಯಾ? ನೀನು ಆತ್ಮದಿಂದ ತುಂಬಿಕೊಂಡಿದೆಯಾ, ಶರೀರ ಕಾರ್ಯಗಳಿಂದ ತುಂಬಿಕೊಂಡಿದೆಯಾ? ದೇವರು ಪರೀಕ್ಷೆ ಮಾಡ್ತಾನೆ. ನೀನು ಏನು ಕೆಲಸ ಮಾಡ್ತೀಯ ಅಂತ ದೇವರು ನೋಡ್ತಾ ಇದ್ದಾನೆ. 24 hours ಅವನ ಕೆಲಸ ಏನು ಮಾಡ್ತಾ ಇದ್ದಾನೆ ಅಂತ ನಮ್ಮ ಮೇಲೆ ನಿಗಾ ಹಾಕಿದ್ದಾನೆ. ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀಯೋ, ನೀನೇನೇನು ಕೆಲಸ ಮಾಡ್ತೀಯೋ ದೇವರೆಲ್ಲ ನಿನ್ನನ್ನು ಚೆಕ್ ಮಾಡ್ತಾ ಇದ್ದಾನೆ. ಪರಲೋಕದಲ್ಲಿ ನೀನು ಏನೇನು ಕಟ್ತೀಯೋ ಭೂಲೋಕದಲ್ಲಿ ಬಿಚ್ತೀಯ. ಅಂದರೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ದೇವರ ಕೆಲಸ ಮಾಡಬೇಕು ಅಂತ ಆಸೆ ತುಂಬಿಕೊಂಡಿದೀಯಾ. ಆದರೆ ನಮಗೆ ಕೂಳು ಯಾರು ಕೊಡ್ತಾರೆ, ನೀರು ಯಾರು ಕೊಡ್ತಾರೆ? ಇದೆಲ್ಲ ದೇವರು ಕೊಡ್ತಾರೆ. ಆದರೆ ನೀನೇನು ಕೆಲಸ ಮಾಡ್ತೀಯ ಅಂತ ದೇವರು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಗಳು ನಮಗೆ ಬರ್ತವೆ. ಸ್ಥಿರ ಹೃದಯವು ನಮಗೆ ಬೇಕು, ಸಂತೋಷ ಹೃದಯವು ನಮಗೆ ಬೇಕು, ಆನಂದ ಹೃದಯವು ನಮಗೆ ಬೇಕು. ದೇವರು ಶಾಂತಿ ಕೊಡ್ತಾನೆ. ದೇವರು ನಮಗೆ ಶಾಂತಿ ಕೊಡ್ತಾನೆ. ಅದೇ ನೋಡ್ರಿ, ಪೇತೂರು, ಯಾಕೋಬು, ಯೋಹಾನು, ಸ್ವಾಮಿ ನಾವು ಪಾಪಾತ್ಮರು, ನಮ್ಮನ್ನು ಬಿಟ್ಟು ಹೋಗು. ಏನು ಮಾಡ್ತಾ ಇದ್ದಾರೆ? ಸ್ವಾಮಿ ನಾವು ಪಾಪಾತ್ಮರು, ನಮ್ಮನ್ನು ಬಿಟ್ಟು ಹೋಗು ಅಂತಂದು ಹೇಳ್ತಾ ಇದ್ದಾರೆ. ನಿನ್ನ ಮಾತಿಗೆ ನಾವು ಬೆಲೆ ಕೊಟ್ಟರೆ ನಮ್ಮನ್ನು ಉದ್ಧಾರ ಮಾಡ್ತೀಯ ತಂದೆ. ನಿನ್ನ ಮಾತಿಗೆ ನಾವು ಬೆಲೆ ಕೊಡಬೇಕು. ಸ್ತೋತ್ರ ಸ್ತೋತ್ರ ಏಸಪ್ಪ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಏಸಪ್ಪ, ನಿನ್ನ ಮಾತಿನ ಅಂತ ಮುತ್ತಿನಂಥದ್ದು, ನಿನ್ನ ಮಾತಿನಲ್ಲಿ ತಂದೆ ಶಕ್ತಿ ಇದೆ, ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ. ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಗೊಳಿಸ್ತೀಯ, ನಿನ್ನ ವಾಕ್ಯದಿಂದ ನಮ್ಮನ್ನು ಸ್ಥಿರಗೊಳಿಸ್ತೀಯ, ನಿನ್ನ ವಾಕ್ಯದಿಂದ ನಮ್ಮನ್ನು ಸಿದ್ಧ ಮಾಡ್ತೀಯ ತಂದೆ. ನಿಮಗೆ ಸ್ತೋತ್ರ 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 ಏಸಪ್ಪ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.